ಎಲ್ಲಾ ಆಹಾರಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದು ಸರಿ ಎಂದು ಅರ್ಥವಾಗುವುದಿಲ್ಲ. ಕೆಲವು ಆಹಾರಗಳನ್ನು ತಂಪು ತಾಪಮಾನದಲ್ಲಿ ಇಡುವುದು ಅವುಗಳ ರುಚಿ, ಅಳೆಯು ಮತ್ತು ಗುಣಮಟ್ಟವನ್ನು ಹಾನಿ ಮಾಡಬಹುದು. ಈ ವಿಡಿಯೋದಲ್ಲಿ ಫ್ರಿಡ್ಜ್ನಲ್ಲಿ ಇಡಬಾರದ 10 ಸಾಮಾನ್ಯ ಆಹಾರಗಳು ಯಾವುವು ಮತ್ತು ಏಕೆ ಎಂಬುದನ್ನು ನಾವು ವಿವರಿಸುತ್ತೇವೆ. ಬಾಳೆಹಣ್ಣುಗಳಿಂದ ಕಾಫಿ ಕಾಳುಗಳವರೆಗೆ ನಿಮ್ಮ ತರಕಾರಿ ಮತ್ತು ಆಹಾರವನ್ನು ಸರಿಯಾಗಿ ಸಂಗ್ರಹಿಸುವ ವಿಧಾನವನ್ನು ಕಲಿಯಿರಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಬಾಳೆಹಣ್ಣುಗಳು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಬಾಳೆಹಣ್ಣುಗಳು ಕಂದು ಬಣ್ಣಕ್ಕೆ ತಿರುಗಬಹುದು ಮತ್ತು ರುಚಿಯನ್ನು ಬದಲಾಯಿಸುತ್ತದೆ. ಬಾಳೆಹಣ್ಣುಗಳನ್ನು ಕೊಠಡಿದ ತಾಪಮಾನದಲ್ಲಿ ಸಂಗ್ರಹಿಸುವುದು ಉತ್ತಮ. ಆಲೂಗಡ್ಡೆ ತಂಪಾದ ತಾಪಮಾನಗಳು ಆಲೂಗಡ್ಡೆಯಲ್ಲಿನ ಶಾರ್ಕ್ಸ್ನ್ನು ಸಕ್ಕರೆಯಾಗಿಸಲು ಕಾರಣವಾಗುತ್ತವೆ, ಇದರಿಂದ ರುಚಿ ಮತ್ತು ಅಳೆಯು ಹಾನಿಗೊಳಗಾಗುತ್ತವೆ. ಅವುಗಳನ್ನು ತಂಪಾದ, ಕತ್ತಲಾದ ಸ್ಥಳದಲ್ಲಿ ಇಡಿ. ಟೊಮ್ಯಾಟೊಗಳು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಟೊಮ್ಯಾಟೊಗಳು ರುಚಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ಮೃದುವಾಗುತ್ತವೆ. ಟೊಮ್ಯಾಟೊಗಳನ್ನು ಕೊಠಡಿದ ತಾಪಮಾನದಲ್ಲಿ ಸಂಪೂರ್ಣವಾಗಿ ಪಕ್ವವಾಗುವವರೆಗೆ ಇಟ್ಟು ನಂತರ ಬಳಸಿ. ಈರುಳ್ಳಿಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅವು ಬೂದು ಕಾಣಿಸಿಕೊಳ್ಳಬಹುದು ಮತ್ತು ಮೃದುವಾಗಬಹುದು. ಉತ್ತಮ ಗಾಳಿ ಚಲನೆ ಇರುವ ತಂಪಾದ, ಒಣ ಸ್ಥಳದಲ್ಲಿ ಈರುಳ್ಳಿಗಳನ್ನು ಇಡಿ. ಅವೊಕಾಡೊಗಳು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅವೊಕಾಡೊಗಳ ಪಕ್ವದ ಪ್ರಕ್ರಿಯೆ ನಿಧಾನಗತಿಯಾಗುತ್ತದೆ ಮತ್ತು ರುಚಿ, ಅಳೆಯು ಹಾನಿಯಾಗುತ್ತದೆ. ಅವು ಸಂಪೂರ್ಣವಾಗಿ ಪಕ್ವವಾಗುವವರೆಗೆ ಕೊಠಡಿದ ತಾಪಮಾನದಲ್ಲಿ ಇಡಿ. ಬೆಳ್ಳುಳ್ಳಿ ಫ್ರಿಡ್ಜ್ನಲ್ಲಿ ಇಡುವುದರಿಂದ ಬೆಳ್ಳುಳ್ಳಿ ಮೊಳೆಯೊಡೆಯುತ್ತದೆ ಮತ್ತು ಮೃದುವಾಗುತ್ತದೆ. ಬೆಳ್ಳುಳ್ಳಿಯನ್ನು ತಂಪಾದ, ಒಣ, ಸೂರ್ಯಕಿರಣಗಳಿಂದ ದೂರ ಇರುವ ಸ್ಥಳದಲ್ಲಿ ಇಡಿ. ಬ್ರೆಡ್ ಫ್ರಿಡ್ಜ್ನಲ್ಲಿ ಇಡುವುದರಿಂದ ಬ್ರೆಡ್ ಒಣಗುತ್ತದೆ ಮತ್ತು ಶೀಘ್ರವೇ ಹಳೆಯದಾಗಿ ಕಾಣಿಸಿಕೊಳ್ಳುತ್ತದೆ. ಬ್ರೆಡ್ ಬಾಕ್ಸ್ನಲ್ಲಿ ಅಥವಾ ತಂಪಾದ, ಕತ್ತಲಾದ ಸ್ಥಳದಲ್ಲಿ ಇಡಿ. ಜೇನುತುಪ್ಪ ಫ್ರಿಡ್ಜ್ನಲ್ಲಿ ಇಡುವುದರಿಂದ ಜೇನುತುಪ್ಪ ದ್ರವ ಪದಾರ್ಥದಿಂದ ಕಪ್ಪಿನ ದವಸಕ್ಕೆ ತಿರುಗಬಹುದು. ಜೇನುತುಪ್ಪವನ್ನು ಕೊಠಡಿದ ತಾಪಮಾನದಲ್ಲಿ ಇಡುವುದು ಉತ್ತಮ. ಕಾಫಿ ಕಾಳುಗಳು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಕಾಫಿ ಕಾಳುಗಳು ತೇವವನ್ನು ಮತ್ತು ಇತರ ಆಹಾರಗಳ ವಾಸನೆಗಳನ್ನು ತನ್ನಲ್ಲೆಳೆದುಕೊಳ್ಳಬಹುದು. ಕಾಫಿ ಕಾಳುಗಳನ್ನು ಗಾಳಿಯಾಂಧತೆಯಿಂದ ಮುಚ್ಚಿದ ಡಬ್ಬಿಯಲ್ಲಿ ತಂಪಾದ, ಕತ್ತಲಾದ ಸ್ಥಳದಲ್ಲಿ ಇಡಿ. ಮೆಲನ್ ಹಣ್ಣುಗಳು ಕಂಪ್ಲೀಟ್ ಮೆಲನ್ ಹಣ್ಣುಗಳು, ತರಬೂಜ, ಕ್ಯಾಂಟಲೋಪ್, ಹನಿಡ್ಯೂ ಸಂಪೂರ್ಣವಾಗಿ ಪಕ್ವವಾಗುವವರೆಗೆ ಫ್ರಿಡ್ಜ್ನಲ್ಲಿ ಇಡಬಾರದು. ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅವು ರುಚಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ಕಂಟಿಗಟ್ಟಿರುತ್ತವೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಈ ಮಾಹಿತಿಯನ್ನು ಉಪಯುಕ್ತವಾಗಿ ಕಂಡಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಉಪಯುಕ್ತ ಟಿಪ್ಸ್ಗಾಗಿ ನಮ್ಮೊಡನೆ ಇರಿ. ನಿಮ್ಮ ಬೆಂಬಲ ನಮಗೆ ಅತ್ಯಂತ ಮಹತ್ವದ್ದು. ಧನ್ಯವಾದಗಳು.